ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹೈಪರ್ ಟೆನ್ಷನ್ ಅಂತಂದರೆ ಹೈ ಬಿ ಪಿ, ರಕ್ತದೊತ್ತಡ ಯಾವಾಗ ಜಾಸ್ತಿ ಇರ್ತದೋ ಅದಕ್ಕೆ ಹೈಪರ್ ಟೆನ್ಷನ್ ಅಂತ ಕರೀತಾರೆ. ಇದು ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಹಾಗಾಗಿ ಇದಕ್ಕೆ ಔಷಧಗಳನ್ನ ತಗೋತಾ ಇರ್ತೀರಾ. ಆಯುರ್ವೇದ ಔಷಧಿ ಇರ್ಬೋದು, ಇಂಗ್ಲೀಷ್ ಮೆಡಿಸಿನ್ ಔಷಧಿ ಇರ್ಬೋದು, ಇದನ್ನು ಸೇವನೆ ಮಾಡ್ತಾ ಇರ್ತೀರಾ. ಇದು ಒಂದಿನ ಟ್ರೀಟ್ಮೆಂಟ್ ಅಲ್ಲ, ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಹಾಗಾಗಿ ಇದಕ್ಕೆ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಕೋಬೋದು, ಬ್ಲಡ್ ಪ್ರೆಷರ್ನ, ಹೈ ಬಿ ಪಿನ ಯಾವ ರೀತಿ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಹೋಮ್ ರೆಮಿಡಿ, ಮನೆಮದ್ದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಈ ಒಂದು ಸಂಚಿಕೆಯಲ್ಲಿ ರಕ್ತದೊತ್ತಡ ಜಾಸ್ತಿ ಇದ್ದವರು ಯಾವ ರೀತಿ ಆಹಾರ ವಿಹಾರ, ಜೀವನ ಶೈಲಿ, ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ನ ಇಟ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಂತ ಮಾತ್ರಕ್ಕೆ ನೀವು ಯಾವ್ದಾದ್ರು ಬಿ ಪಿ ಮಾತ್ರೆ ತಗೋತಾ ಇದ್ದರೆ, ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು, ಆಯುರ್ವೇದ ಮೆಡಿಸಿನ್ ಇರ್ಬೋದು, ತಕ್ಷಣ ನಿಲ್ಲಿಸೋದೇ ಆಗಲಿ, ಡಾಕ್ಟ್ರನ್ನ ಕೇಳ್ದಲೇ ಡೋಸ್ ಕಡಿಮೆ ಮಾಡೋದೇ ಆಗಲಿ, ಡೈಲಿ ತಗೋತಾ ಇದ್ದರೆ ಮಾತ್ರ ಅದನ್ನು 2 ದಿನಕ್ಕೆ ಒಂದ್ಸರಿ ತಗೋತೀನಿ, 3 ದಿನಕ್ಕೆ ತಗೋತೀನಿ, ವಾರಕ್ಕೆ 2 ತಗೋತೀನಿ, ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನಾನಿವಾಗ ಹೇಳ್ತಕ್ಕಂತಹ ಆಹಾರ ವಿಹಾರ ಜೀವನ ಶೈಲಿನ ನಿಮ್ಮ ಔಷಧಿ ಸೇವನೆ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಅಂದರೆ ರಕ್ತದೊತ್ತಡ ನಾರ್ಮಲ್ನಲ್ಲಿ ಇಟ್ಕೋಬಹುದು. ತದನಂತರ ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವರ ಒಂದು ಸೂಚನೆ ಮೇರೆಗೆ ನೀವು ಲೈಫ್ ಸ್ಟೈಲ್ ಸರಿಯಾಗಿತ್ತು, ಆಹಾರದಲ್ಲಿ ಸರಿಯಾಗಿತ್ತು, ನಿಮ್ಮ ಮನೆಮದ್ದು ಸರಿಯಾಗಿ ನೀವು ಮಾಡ್ಕೋತಾ ಇತ್ತು ಅಂತಂದರೆ ಆ ಡೋಸ್ನ ಬೇಕಿದ್ರೆ ಅವರ ಆದೇಶದ ಮೇರೆಗೆ ನೀವು ಕಡಿಮೆ ಮಾಡ್ಕೋಬಹುದು, ಆರೋಗ್ಯದಿಂದ ಇರ್ಬೋದು. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಎಲ್ಲ ತಿಳಿಸ್ಕೊಡ್ತೀನಿ. ಸಾಲ್ಟ್ ಇಂಟೇಕ್, ಉಪ್ಪಿನ ಅಂಶ, ಪ್ರತಿನಿತ್ಯ ನೀವು ಸೇವನೆ ಮಾಡ್ತಕ್ಕಂತಹ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು. ಯಾಕೆಂದರೆ ಕೆಲವೊಬ್ಬರು ರುಚಿಗೋಸ್ಕರ ಮೇಲೆ ಉಪ್ಪು ಹಾಕ್ಸ್ಕೋತಾರೆ, ಹೆಚ್ಚು ಉಪ್ಪಿನ ಪದಾರ್ಥಗಳನ್ನ, ಮಸಾಲೆ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಾ ಇರ್ತಾರೆ. ಇದು ಪ್ರಮುಖ ಕಾರಣ, ನಿಮ್ಮ ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಬಿ ಪಿ ಜಾಸ್ತಿ ಆಗೋದಕ್ಕೆ ಪ್ರಮುಖವಾದ ಕಾರಣ. ಹಾಗಾಗಿ ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ನಿಧಾನ ಪರಿವರ್ಜನ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ನಿಧಾನ ಅಂತಂದರೆ ಕಾರಣ, ಯಾವ ಕಾಯಿಲೆಗೆ ಯಾವ ಕಾರಣ ಇರ್ತದೋ ಆ ಕಾರಣವನ್ನು ತ್ಯಜಿಸಬೇಕು. ಅದಕ್ಕೆ ನಿಧಾನ ಪರಿವರ್ಜನ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಹಾಗಾಗಿ ನೀವು ಉಪ್ಪಿನಂಶ ಜಾಸ್ತಿ ಸೇವನೆ ಮಾಡ್ತಾಯಿದ್ರೆ ಅದನ್ನು ನೀವು ಕಡಿಮೆ ಮಾಡಬೇಕಾಗ್ತದೆ. ಸರಿ ಸುಮಾರು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 2300 mg ಪರ್ ಡೇ ಅಂತಂದರೆ ನಿಯರ್ಲಿ 1 ಚಮಚದಷ್ಟು ಮಾತ್ರ ನೀವು ಉಪ್ಪು ಸೇವನೆ ಮಾಡಬೇಕಾಗ್ತದೆ. ಇದರಲ್ಲಿ ನಿಮ್ಮ ಊಟ ತಿಂಡಿ ಎಲ್ಲದೂ ಸೇರಿ ಇರ್ತಕ್ಕಂತಹ ಒಂದು ಉಪ್ಪಿನ ಒಂದು ಕ್ವಾಂಟಿಟಿ. ಹಾಗಾಗಿ ಮೇಲೆ ಉಪ್ಪು ಹಾಕ್ಸ್ಕೊಳ್ಳೋದೇ ಆಗಲಿ, ಉಪ್ಪಿನಕಾಯಿ ತಿನ್ನೋದೇ ಆಗಲಿ, ಚಿಪ್ಸು, ಕುರ್ಕುರೆ, ಮಸಾಲೆ ಪದಾರ್ಥಗಳನ್ನ, ಜಂಕ್ ಫುಡ್ಗಳನ್ನ ತಿಂತಾಯಿದ್ರೆ ಇದನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಅಂದರೆ ರಕ್ತದೊತ್ತಡ ನಾರ್ಮಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗೂ ಹಾರ್ಟ್ ಫ್ರೆಂಡ್ಲಿ ಫುಡ್ಸ್ ಅಂತಂದರೆ ನಿಮ್ಮ ಹೃದಯಕ್ಕೆ ಒಂದು ಆರೋಗ್ಯ ನೀಡ್ತಕ್ಕಂತಹ ಆಹಾರಗಳು, ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಅವುಗಳೆಲ್ಲ ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇರ್ತದೆ. ಹಣ್ಣುಗಳ ವಿಷಯಕ್ಕೆ ಬಂತು ಅಂತಂದರೆ ಬಾಳೆಹಣ್ಣು, ಬೆರ್ರಿ ಹಣ್ಣುಗಳು, ಮೋಸಂಬಿ, ಕಿತ್ತಳೆ ಹಣ್ಣು ಇವುಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ನಾರ್ಮಲ್ ಇರ್ತದೆ. ತರಕಾರಿಗಳಲ್ಲಿ ಬೀಟ್ರೂಟು, ಪಾಲಕ್ ಸೊಪ್ಪು, ಹಸಿರು ಸೊಪ್ಪು ತರಕಾರಿಗಳು, ಬೆಳ್ಳುಳ್ಳಿ ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ನಾರ್ಮಲ್ ಇರ್ತದೆ. ಇನ್ನು ಪ್ರಮುಖವಾಗಿ ಕಾಳುಗಳು, ಬೇಳೆಗಳು ಹಾಗೂ ಪಲ್ಸ್, ನಟ್ಸ್, ಇದರ ಜೊತೆಗೆ ಈ ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ಅದರಲ್ಲೂ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತಕ್ಕಂತಹ, ಗುಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ನಾರ್ಮಲ್ ಇರ್ತದೆ. ಹಾಗೂ ರೆಗ್ಯುಲರ್ ಎಕ್ಸಸೈಸ್ ಅಂತಂದರೆ ಇದು ಪ್ರಮುಖವಾದ ಪಾತ್ರ ವಹಿಸ್ತದೆ. ಹಾಗಾಗಿ ಪ್ರತಿನಿತ್ಯ ಬೆಳಗಿನ ಸಮಯ ಹಾಗೂ ಸಾಯಂಕಾಲದ ಸಮಯ ಬ್ರಿಸ್ಕ್ ವಾಕ್, ನಿಧಾನಕ್ಕೆ ನಡೆಯೋದಲ್ಲ, ಬ್ರಿಸ್ಕ್ ವಾಕ್ ಮಾಡೋದ್ರಿಂದ, ಹಾಗೂ ಸೈಕ್ಲಿಂಗ್ ಇರಬಹುದು, ಸ್ವಿಮ್ಮಿಂಗ್ ಇರ್ಬೋದು, ಯೋಗ ಪ್ರಾಣಾಯಾಮ ಇರ್ಬೋದು, ಇವುಗಳನ್ನೆಲ್ಲ ನೀವು ನಿಮ್ಮ ಜೀವನದ ಶೈಲಿಯಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್, ರಕ್ತದೊತ್ತಡ ನಾರ್ಮಲ್ನಲ್ಲಿ ಇಡ್ಬೋದು. ಹಾಗೂ ವೆಯ್ಟ್ ಮ್ಯಾನೇಜ್ಮೆಂಟ್, ಯಾವುದೇ ಕಾರಣಕ್ಕೂ ತೂಕ ಜಾಸ್ತಿ ಆಗೋಕ್ಕೆ ಹೋಗಬೇಡಿ. ಅತಿಯಾದ ತೂಕ, ಒಬೆಸಿಟಿ, ಓವರ್ ವೆಯ್ಟ್ ಇತ್ತು ಅಂತಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತದೆ. ಹಾಗಾಗಿ ವೆಯ್ಟ್ನ ಆದಷ್ಟು ನೀವು ಜಂಕ್ ಫುಡ್ಸ್ಗಳು, ಈ ಆಯಿಲಿ ಫುಡ್ಗಳನ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತು ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್
ಆಟೋಮೆಟಿಕ್ಕಾಗಿ ನಾರ್ಮಲ್ ಬರ್ತದೆ. ಇನ್ನು ಅತಿಯಾದ ಒಂದು ಧೂಮಪಾನ, ತಂಬಾಕು ಸೇವನೆ, ಮದ್ಯಪಾನ ಇವನ್ನ ಮಾಡ್ತಾಯಿದ್ರೆ ಇದನ್ನು ನೀವು ನಿಲ್ಲಿಸಬೇಕಾಗ್ತದೆ. ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಆದ್ದರಿಂದ ಈ ಅವಾಯ್ಡ್ ಆಲ್ಕೋಹಾಲ್ ಹಾಗೂ ಸ್ಮೋಕಿಂಗ್ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ನಾರ್ಮಲ್ನಲ್ಲಿ ಇಟ್ಬೋದು. ಹಾಗೂ ಪ್ರಮುಖವಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅತಿಯಾದ ಒಂದು ಸ್ಟ್ರೆಸ್, ಒತ್ತಡ ತಗೋತಾ ಇರ್ತೀರ ಯಾವುದೇ ಒಂದು ವಿಷಯಕ್ಕಾಗಲಿ, ಅತಿಯಾದ ಒಂದು ಒತ್ತಡ, ಚಿಂತೆ, ಸ್ಟ್ರೆಸ್ ತಗೋತಾ ಇದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ನೀವೇ ನೋಡಿರ್ಬೋದು, BP ಮಾತ್ರೆ ಕೊಟ್ಟಿರ್ತಾರೆ ಡಾಕ್ಟ್ರು, ರೆಗ್ಯುಲರಾಗಿ ತಗೋತಾ ಇರ್ತೀರ, 6 ತಿಂಗಳಿಗೋ 3 ತಿಂಗಳಿಗೋ. ಅದ ನಂತರ ಏನು ಮಾಡ್ತಾರೆ ಅಂತಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲ ಅಂತಂದರೆ ಡೋಸ್ನ ಜಾಸ್ತಿ ಮಾಡ್ತಾರೆ. ಅವಾಗೇನು ಅದು ಅರ್ಥ ಅಂತಂದರೆ ನಿಮ್ಮ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ಅರ್ಥ. ಆಹಾರದಲ್ಲಿ ಏನೋ ಏರುಪೇರಾಗಿದೆ, ನಿಮ್ಮ ಜೀವನ ಶೈಲಿ ಏರುಪೇರಾಗಿದೆ, ಡೈಲಿ ಆ್ಯಕ್ಟಿವಿಟೀಸಲ್ಲಿ ಏನೋ ಏರುಪೇರಾಗಿದೆ. ಆದ್ದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಮಾತ್ರೆಯ ಡೋಸ್ನ ಹೆಚ್ಚು ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಬ್ಲಡ್ ಪ್ರೆಷರ್ ಮಾತ್ರೆಗಳ ಡೋಸ್ನ ಕಡಿಮೆ ಮಾಡ್ಕೋಬೇಕವೇನೋ, ನೀವು ಜಾಸ್ತಿ ಮಾಡ್ಕೋಬಾರ್ದು. ಹಾಗೂ ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ರಾತ್ರಿಯೆಲ್ಲ ಎದ್ದಿರೋದು, ಬೆಳಗ್ಗೆ ಎಷ್ಟೊತ್ತಿಗೂ ಎದ್ದೇಳೋದು, ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರತಿನಿತ್ಯ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಪ್ರಮುಖವಾಗಿ ನಿದ್ದೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ನಮ್ಮ ಜೀವನ ಶೈಲಿಗೆ ಬೇಕಾಗಿರ್ತದೆ. ಹಾಗಾಗಿ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದ್ರಿಂದ, ರಾತ್ರಿ ಸಮಯ ನಿದ್ದೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಹಾಗಾಗಿ ಕೆಲಸದ ಒತ್ತಡದಲ್ಲಿರ್ಬೋದು ಅಥವಾ ಇನ್ಯಾವುದರ ಒತ್ತಡದಲ್ಲಿರ್ಬೋದು, ರಾತ್ರಿ 12, 1 ಗಂಟೆ 2 ಗಂಟೆ ಮಲ್ಕೊಳ್ಳೋದು, ಬೆಳಗ್ಗೆ ಲೇಟಾಗಿ ಹೇಳೋದು, ಈ ರೀತಿ ಮಾಡ್ತಾಯಿತ್ತು ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಏರುಪೇರಾಗ್ತಾ ಇರ್ತದೆ. ಹಾಗಾಗಿ ನಿಮ್ಮ ನಿದ್ದೆಯನ್ನು ಅತಿ ಅವಶ್ಯಕವಾದ ಒಂದು ಪಾತ್ರ ವಹಿಸ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಹಾರದಲ್ಲಿ ಯಾವ ರೀತಿ ಇರಬೇಕು, ಜೀವನ ಶೈಲಿಯಲ್ಲಿ ಯಾವ ರೀತಿ ಇರಬೇಕು, ಹಾಗೂ ನಿದ್ದೆ, ಸರಿಯಾದ ಸಮರ್ಪಕವಾದ ನಿದ್ದೆ, ಈ ಎಲ್ಲದೂ ಒಂದು ಪ್ರಮುಖ ಪಾತ್ರ ವಹಿಸುವ ಜೊತೆಗೆ ನಿಮ್ಮ ಬ್ಲಡ್ ಪ್ರೆಷರ್ ಮಾತ್ರೆಗಳನ್ನ ನೀವು ಸೇವನೆ ಮಾಡ್ತಾಯಿತ್ತು ಅಂತಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೂ ನಿಮ್ಮ ಬ್ಲಡ್ ಪ್ರೆಷರ್ನ ನೀವು ಕಂಟ್ರೋಲ್ನ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.